ಸ್ನೇಹಿತರೆ, ಕಂಪ್ಯೂಟರ್ ಡೇಟಾ ಎಂಟ್ರಿ ಕೆಲಸಕ್ಕಾಗಿ ಬಹಳಷ್ಟು ಕಡೆಗೆ ಪತ್ರಿಕಾ ಪ್ರಕಟಣೆಗಳನ್ನು ಹೊರಡಿಸಿರುವಂಥದ್ದು. ನಮ್ಮ ಸುತ್ತಮುತ್ತಲೂ ಸಹ ಈ ಡೇಟಾ ಎಂಟ್ರಿ ಆಪರೇಟರ್ ಅವಶ್ಯಕತೆ ಇರುವಂಥದ್ದನ್ನು ನಾವು ಗಮನಿಸಿರ್ತೀವಿ. ಈ ಒಂದು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸಕ್ಕಂದಾಗ ಪಾರ್ಟ್ ಟೈಮ್ನಲ್ಲಿರುವಂಥ ಕೆಲಸಗಳು ಸಹ ಇರುವಂಥದ್ದಾಗಿದೆ ಮತ್ತು ಫುಲ್ ಟೈಮ್ನಲ್ಲಿರುವಂಥ ಕೆಲಸಗಳನ್ನು ಸಹ ನಾವು ಗಮನಿಸುವಂಥದ್ದಾಗಿರ್ತದೆ. ಈ ಒಂದು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಬೇಕು ಅಥವಾ ಕೆಲಸ ಮಾಡಬೇಕು, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ಚೂಸ್ ಮಾಡ್ಕೊಳ್ಬೇಕಂದಾಗ ಯಾವ ಒಂದು ಎಜುಕೇಷನ್ ಬೇಕಾಗುತ್ತೆ ಅಂತ ಹೇಳಿ ನೋಡಿದಾಗ ಇದಕ್ಕೆ ಯಾವುದೇ ಆಗಿರುವಂಥ ಸ್ಪೆಸಿಫಿಕ್ ಎಜುಕೇಷನ್ನ ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯವನ್ನು ಮಾತ್ರ ಪರಿಗಣಿಸಿ ಇಲ್ಲಿ ಕೆಲಸ ನಿರ್ವಹಿಸುವಂಥದ್ದಾಗಿರ್ತದೆ. ಈ ಒಂದು ಕಂಪ್ಯೂಟರಲ್ಲಿ ಕೆಲಸ ನಿರ್ವಹಿಸುವಂಥ ಕಲೆಯನ್ನು ಕಲಿತಿದ್ದೇ ಆದಲ್ಲಿ ಬಹಳ ಸುಲಭವಾಗಿ ಈ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಇಲ್ಲಿ 10th ಪಾಸ್ ಆಗಿರಲಿ, ಫೇಲ್ ಆಗಿರಲಿ, PUC ಪಾಸ್ ಆಗಿರಲಿ, ಫೇಲ್ ಆಗಿರಲಿ, ಅಥವಾ ಡಿಗ್ರಿ ಪಾಸ್ ಆಗಿರಲಿ, ಫೇಲ್ ಆಗಿರಲಿ, ಯಾರೊಬ್ಬರೂ ಸಹ ಈ ಒಂದು ಕೆಲಸವನ್ನು ಚೂಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಇದರಲ್ಲಿ ಸ್ಕಿಲ್ಲನ್ನು ಕಲಿತು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಈ ಕೆಲಸವನ್ನು ಯಾರು ಬೇಕಾದರೂ ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡುವುದಕ್ಕಾಗಿ ಒಂದು ಎಕ್ಸೆಲ್ನಲ್ಲಿ ಇನ್ವಾಯ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಇಂತಹದೇ ಕೆಲಸ ಇರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರುವಂಥವ್ರು ವಿವಿಧ ರೀತಿಯಾಗಿರುವಂಥ ಕೆಲಸಗಳನ್ನು ವರ್ಡ್ನಲ್ಲಿ, ಎಕ್ಸೆಲ್ನಲ್ಲಿ, ಇನ್ನು ಬೇರೆ ಬೇರೆ ಕಡೆಗೆ ಮಾಡಿ ಅವರಿಗೆ ಅವಶ್ಯಕತೆ ಇರುವಷ್ಟು ಪ್ರಮಾಣದಲ್ಲಿ ಒದಗಿಸಿಕೊಡಬೇಕಾಗಿರುವಂಥದ್ದಾಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸೆಲ್ನಲ್ಲಿ ಇನ್ವಾಯ್ಸ್ ತಯಾರಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಆಗಿರುವಂತಹ ಒಂದು ಡೇಟಾ ಎಂಟ್ರಿ ವರ್ಕನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ವರ್ಕ್ ಕೊಟ್ಟಿರಲಿ, ಅದಕ್ಕೆ ಮುಂಚಿತವಾಗಿ ನಾವು ಕಂಪ್ಯೂಟರ್ನಲ್ಲಿ ಹೇಗೆ ತಯಾರಿಸಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದಾಗಿರ್ತದೆ. ಅವರು ಸೇವೆಗೆ ಸೇರಿರುವಂಥವ್ರು ಅಥವಾ ಕೆಲಸ ಮಾಡ್ತಾ ಇರುವಂಥವ್ರು ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಾವು ವರ್ಕ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ. ಇಲ್ಲಿ ಒಂದು ಇನ್ವಾಯ್ಸನ್ನು ಎಕ್ಸೆಲ್ನಲ್ಲಿ ತಯಾರಿಸಿ ಅಂತ ಹೇಳಿ ಕೇಳಿದಾಗ ಇಲ್ಲಿ ನಾವು ಸ್ಟಾರ್ಟ್ನಲ್ಲಿ ಬರ್ತೇವೆ. ಸ್ಟಾರ್ಟ್ನಲ್ಲಿ ಬಂದಾಗ MS ಎಕ್ಸೆಲನ್ನು ನಾವು ಸರ್ಚ್ ಮಾಡ್ಕೊಳ್ಬೇಕಾಗಿರುವಂಥದ್ದು. MS ಎಕ್ಸೆಲ್ ಅಂತೇಳಿ ಇಲ್ಲಿ ಫೈಂಡ್ ಮಾಡ್ಕೊಳ್ಬೋದಾಗಿರುವಂಥದ್ದು. EXCEL ಅಂತೇಳಿ ಅಂದಾಗ ಈ ರೀತಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಈ ಎಕ್ಸೆಲನ್ನು ಓಪನ್ ಮಾಡ್ಕೊಳ್ಬೇಕು. ಈ ಎಕ್ಸೆಲನ್ನು ಓಪನ್ ಮಾಡಿಕೊಂಡಾದ ನಂತರ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ನ್ಯೂ ಅಂತ ಹೇಳಿರುವಂಥದ್ದಾಗಿದೆ. ಇಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತಿದೆ, ಬಿಲ್ಲಿಂಗ್ ಸ್ಟೇಟ್ಮೆಂಟ್ ಅಂತಿದೆ, ಇಲ್ಲಿ ಬ್ಲಡ್ ಪ್ರೆಷರ್ ಟ್ರ್ಯಾಕರ್ ಅಂತಿದೆ, ಎಕ್ಸ್ಪೆನ್ಸಸ್ ರಿಪೋರ್ಟ್ ಇರುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿರುವಂಥದ್ದಾಗಿ ಇಲ್ಲಿ ನಾವು ಒಂದು ಬ್ಲ್ಯಾಂಕ್ ಆಗಿರುವಂಥ ವರ್ಕ್ ಬುಕ್ಕನ್ನು ತೆಗೆದುಕೊಂಡು ಹೇಗೆ ಮಾಡುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುವಂಥದ್ದಾಗಿರ್ತದೆ. ಇಲ್ಲಿ ಎಕ್ಸೆಲ್ ಶೀಟ್ ಇರುವಂಥದ್ದಾಗಿದೆ. ಇಲ್ಲಿ ನಾವು ಶೀಟ್ ಅಂತೇಳಿ ಶೀಟ್ 1 ಅಂತೇಳಿ ಇರುವಂಥದ್ದು. ಇನ್ನೂ ಒಂದು ಶೀಟ್ ಬೇಕಂದಾಗ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದಾಗ ಶೀಟ್ 2 ಬರುವಂಥದ್ದು, ಮತ್ತೆ ಒಂದು ಪ್ಲಸ್ ಕ್ಲಿಕ್ ಮಾಡಿದಾಗ ಶೀಟ್ 3 ಬರುವಂಥದ್ದು ಆಗಿರ್ತದೆ. ಇಲ್ಲಿ ನಾವು ಯಾವ ರೀತಿಯಾಗಿ ವರ್ಕ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಸ್ವಲ್ಪ ನಾವು ಫಾಂಟ್ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಇಲ್ಲೆಲ್ಲನೂ ಇರುವಂಥದ್ದು ಇಲ್ಲಿ ABCDEF ಹೀಗೆ ಇರುವಂಥದ್ದಾಗಿದೆ. ಇದು ಎಲ್ಲಿವರೆಗೆ ಇದೆ ಅಂದಾಗ ಇಲ್ಲಿ ನೋಡ್ಕೊಳ್ಬೋದು ನೀವು. ಹೀಗೆ ನಾವು ಮುಂದೆ ಎಲ್ಲಿವರೆಗೆ ಹೋಗ್ತೀವಿ ಅಷ್ಟು ಪ್ರಮಾಣದಲ್ಲೂ ಸಹ ಇಲ್ಲಿ ತೋರಿಸುವಂಥದ್ದು AA ಆದ ನಂತರ BB ಈ ರೀತಿ ಬರುವಂಥದ್ದಾಗಿರುತ್ತೆ. ಇಲ್ಲಿ 1 2 3 4 5 6 ಹೀಗೆ ಬರುವಂಥದ್ದಾಗಿರುತ್ತೆ. ನಾವು ಇದರಲ್ಲೇ ವರ್ಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈ ಒಂದು ಸೆಲ್ಗಳಲ್ಲಿ ವರ್ಕ್ ಮಾಡಿ ಈ ಒಂದು ಇನ್ವಾಯ್ಸನ್ನು ಜನ್ರೇಟ್ ಮಾಡಿ ತೋರಿಸಬೇಕಾಗಿರುವಂಥದ್ದು ಆಗಿರ್ತದೆ. ಇಲ್ಲಿ ಇನ್ವಾಯ್ಸನ್ನು ಜನ್ರೇಟ್ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ನಾವು ಈ ಒಂದು ಸೆಲ್ನಲ್ಲಿ ಫಸ್ಟ್ ಸೆಲ್ನಲ್ಲಿ ನಾವೇನು ಮಾಡ್ತೀವಿ, ಇನ್ವಾಯ್ಸ್ ಅಂತೇಳಿ ಹಾಕೊಳ್ಳೋದು. ಇನ್ವಾಯ್ಸ್ ಅಂಥೇಳಿ ಇಲ್ಲಿ ನಾವು ತೆಗೆದುಕೊಳ್ತೀವಿ. ಇದು ಆನಂತರ ನೆಕ್ಸ್ಟ್ ಏನು ಮಾಡಬೇಕಾಗಿರುವಂಥದ್ದು, ಇನ್ವಾಯ್ಸನ್ನು ತೆಗೆದುಕೊಂಡಾಗ ಇಲ್ಲಿ ನಾವು ಫಸ್ಟ್ನಲ್ಲಿ ಇರುವಂಥದ್ದು ಸೀರಿಯಲ್ ನಂಬರ್ ಇರುವಂಥದ್ದಾಗಿರುತ್ತೆ, SL ನಂಬರ್ ಅಂತ ಹೇಳಿ ತಗೊಳ್ಳೋಣ. ಇದು ಆನಂತರ ನೆಕ್ಸ್ಟ್ ಇರುವಂಥದ್ದು ಏನು ಬರುವಂಥದ್ದು, ಡಿಸ್ಕ್ರಿಪ್ಷನ್ ಇರ್ತದೆ. ಡಿಸ್ಕ್ರಿಪ್ಷನ್ ಇರುವಂಥದ್ದು, ಈ ಡಿಸ್ಕ್ರಿಪ್ಷನನ್ನು ತೆಗೆದುಕೊಳ್ಳೋಣ. ಡಿಸ್ಕ್ರಿಪ್ಷನ್ ಆದ ನಂತರ ಏನು ಬರುವಂಥದ್ದಾಗಿರ್ತದೆ, ಕ್ವಾಂಟಿಟಿ ಬರುವಂಥದ್ದಾಗಿರುತ್ತೆ. ಇಲ್ಲಿ ಕ್ವಾಂಟಿಟಿಯನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಇನ್ನು ಇದಾದ ನಂತರ ಪ್ರೈಸ್ ಇರುವಂಥದ್ದಾಗಿರ್ತದೆ, ಎಷ್ಟು ಪ್ರೈಸ್ ಇದೆ ಅಂತೇಳಿ ಆ ಪ್ರೈಸನ್ನು ತೆಗೆದುಕೊಳ್ಳೋಣ. ನೆಕ್ಸ್ಟು ಟೋಟಲ್ ಅಮೌಂಟ್ ಇರುವಂಥದ್ದಾಗಿರ್ತದೆ, ಟೋಟಲ್ ಅಮೌಂಟ್ ಅಂತೇಳಿ ತೆಗೆದುಕೊಳ್ಳೋಣ. ಈ ಟೋಟಲ್ ಅಮೌಂಟ್ ಅಂತೇಳಿ ತೆಗೆದುಕೊಂಡಾಗ ನಮಗೆ ಹೀಗೆ ಕಾಣಿಸ್ತಾ ಇದೆ. ಇದು ಏನಾಗ್ತಾ ಇರುವಂಥದ್ದು, ಇಲ್ಲಿ ಒಂದರ ಮೇಲೆ ಒಂದು ಅಕ್ಷರಗಳು ಹೋಗಿರುವಂಥದ್ದಾಗಿದೆ. ಈ ಒಂದು ಸೆಲ್ಗಳನ್ನು ನಾವು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ನಾವು ಪೇಜ್ ಸೈಜನ್ನು A4ನಲ್ಲಿ ಮೊದಲು ಸೆಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಪೇಜನ್ನು ನೋಡ್ಕೊಳ್ಳೋಣ, ಯಾವ ರೀತಿಯಾಗಿರುವಂಥ ಪೇಜ್ ಇದೆ ಅಂತೇಳಿ ನೋಡಿದಾಗ ಇಲ್ಲಿ ನಾವು ಪ್ರಿಂಟ್ ಪ್ರಿವ್ಯೂ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಇಲ್ಲಿ A4 ಸೈಜ್ ಪೇಪರನ್ನು ನಾವು ತೆಗೆದುಕೊಂಡಾಗ A4 ಪೇಪರ್ನಲ್ಲಿ ಹೀಗೆ ಕಾಣಿಸ್ತಾ ಇರುವಂಥದ್ದನ್ನು ನೋಡ್ತೀವಿ. ಈಗ ಮತ್ತೆ ಹೋಮ್ನಲ್ಲಿ ಬಂದು
ಇಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಈಗ ನಾವು ಒಂದು ಬಾರಿ ಪ್ರಿಂಟ್ ಪ್ರಿವ್ಯೂ ಅಂತ ಹೋದಾಗ ಇಲ್ಲಿ A4 ಸೈಜ್ನ ಒಂದು ಸ್ಕೇಲ್ ಎಷ್ಟಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಈ ಒಂದು ಪೇಪರ್ ಇರುವಂಥದ್ದನ್ನು ನೀವು ಗಮನಿಸ್ತೀರಿ. ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಸಣ್ಣದಾಗಿ ಡಾಟ್ 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 ಇರುವಂಥದ್ದನ್ನು ನೀವು ಗಮನಿಸ್ತೀರಿ. ಇದನ್ನು ನಾವು ಇನ್ವಾಯ್ಸನ್ನು ದೊಡ್ಡ ಗಾತ್ರದಲ್ಲಿ ಮಾಡ್ಕೊಳ್ಬೇಕಾಗಿರೋ ಇಲ್ಲಿಂದ ಇಲ್ಲಿವರೆಗೆ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕಾಗಿರುವಂಥದ್ದು ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಹೇಳಿ ಮಾಡ್ಕೊತೀವಿ. ಇದು ಇನ್ನೂ ಒಂದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಫಾಂಟ್ ಸೈಜನ್ನು ಸ್ವಲ್ಪ ದೊಡ್ಡದಲ್ಲಿ ಮಾಡ್ಕೊಂಡಿರುವಂಥದ್ದು. ಈಗ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಹೇಳಿರುವಂಥದ್ದನ್ನು ಕ್ಲಿಕ್ ಮಾಡ್ಕೊಂಡಿದ್ದೇವೆ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ, ನೋಡ್ಕೊಳ್ಬೋದು ನೀವು. ಈಗ ನೋಡ್ತಾ ಇದ್ದೀರಿ ನೀವು ಇಲ್ಲಿರುವಂಥದ್ದನ್ನು ಇನ್ವಾಯ್ಸ್ ಈ ರೀತಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಚಿಕ್ಕದು ಬೇಕಂದಾಗ ಚಿಕ್ಕದು ಮಾಡ್ಕೊಳ್ಬೋದು. ಇಲ್ಲಿ ಸೀರಿಯಲ್ ನಂಬರ್ ಇದೆ. ಈ ಸೀರಿಯಲ್ ನಂಬರ್ನಲ್ಲಿ ನಾವು ಒಂದು 5 ಐಟಮ್ಗಳನ್ನು ತೆಗೆದುಕೊಳ್ಳೋಣ. 1 2 ಈಗ ನೆಕ್ಸ್ಟ್ 3 4 ಹಾಕ್ಕೊಳ್ಬೇಕಾದಾಗ ನಾವು ಇದನ್ನೇನು ಮಾಡ್ಕೊಳ್ಬೋದು, ಇವೆರಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸಣ್ಣದಾಗಿ ಪ್ಲಸ್ನ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಡೌನ್ಗೆ ತೊಗೊಂಡಾಗ ಇಲ್ಲಿ 5ರವರೆಗೂ ಐಟಮ್ ತೋರಿಸುವಂಥದ್ದಾಗಿರುತ್ತೆ. ನಾವು ಈಗ ಮುಂದೆ ಎಷ್ಟು ಬೇಕಾದ್ರೂ ಹಾಗೆ ಎಳ್ಕೊಂಡು ಹೋಗ್ಬೋದಾಗಿರುವಂಥದ್ದು. ಹೀಗೆ ಎಳ್ಕೊಂಡು ಹೋದಾಗ ಆಯಾ ಒಂದು ಸಂಖ್ಯೆಗಳು ಈಗ 10ವರೆಗೆ ಬೇಕಂದರೆ 10ವರೆಗೆ ತೋರಿಸುವಂಥದ್ದು. ಈಗ ನಾವು 5 ಐಟಮ್ಗಳನ್ನು ಇಲ್ಲಿ ಎಂಟ್ರ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಒಂದಿಷ್ಟು ನೋಟ್ಬುಕ್ಗಳು ಸೇಲ್ ಆಗ್ತಾ ಇರುವಂಥದ್ದು. ಈ ನೋಟ್ಬುಕ್ ಅಂಥೇಳಿ ಎಂಟ್ರಿ ಮಾಡ್ಕೊಳ್ಳೋಣ. ಇನ್ನು ಎರಡನೇದಾಗಿ ಇರುವಂಥದ್ದು ಪೆನ್ ಇರುವಂಥದ್ದಾಗಿದೆ. ಪೆನ್ನನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಇದು ಆದ ನಂತರ A4 ಪೇಪರ್ ಇರುವಂಥದ್ದಾಗಿದೆ. A4 ಪೇಪರನ್ನು ಟೈಪ್ ಮಾಡ್ಕೊಳ್ಳೋಣ. ಇದು ಆದ ನಂತರ ನೆಕ್ಸ್ಟು ಪೆನ್ಸಿಲ್ ಇರುವಂಥದ್ದಾಗಿದೆ. ಈಗ ಪೆನ್ಸಿಲನ್ನು ಎಂಟ್ರಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಬ್ಯಾಗ್ ಇರುವಂಥದ್ದಾಗಿದೆ. ಈ ಒಂದು ಸ್ಕೂಲ್ ಬ್ಯಾಗು ಅಥವಾ ಇನ್ನೇ ಈ ಥರ ಯಾವುದೇ ಬ್ಯಾಗ್ ಇರಲಿ ಆ ಬ್ಯಾಗ್ ಇರುವಂಥದ್ದಾಗಿದೆ. ಇದನ್ನು ಎಂಟ್ರಿ ಮಾಡ್ಕೊಳ್ತೀವಿ. ಈಗ ಎಂಟ್ರಿ ಮಾಡ್ಕೊಂಡ ನಂತರ ಈಗ ಸೀರಿಯಲ್ ನಂಬರ್ ಅನ್ನೋದಕ್ಕೆ ಚಿಕ್ಕ ಗಾತ್ರದಲ್ಲಿ ಬೇಕಾಗಿರುವಂಥ ಈಗ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ದೊಡ್ಡದು ಬೇಕಾಗಿರುವಂಥದ್ದು ಹೀಗೆ ಹಿಡಿದು ಇಲ್ಲಿ ಎಳ್ಕೊಂಡೇ ಬಂದಾಗ ಇಷ್ಟು ದೊಡ್ಡ ಗಾತ್ರದಲ್ಲಿ ಆಗುವಂಥದ್ದಾಗಿದೆ. ಇನ್ನು ಕ್ವಾಂಟಿಟಿ ನೋಟ್ಬುಕ್ಗಳು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗಿರುವಂಥದ್ದಾಗಿದೆ, ಒಂದು 20 ಕ್ವಾಂಟಿಟಿ ನೋಟ್ಬುಕ್ ಬೇಕಾಗಿರುವಂಥದ್ದು 20ಅನ್ನು ತೆಗೆದುಕೊಳ್ಳೋಣ. ಈಗ ಪ್ರೈಸ್ ಇರುವಂಥದ್ದು ಎಷ್ಟಿದೆ ಪ್ರೈಸು, ನೋಟ್ಬುಕ್ನ ಪ್ರೈಸು ಎಕ್ಸಾಂಪಲ್ ಆಗಿ 50 ರೂಪೀಸ್ ತೆಗೆದುಕೊಳ್ಳೋಣ. ಈ ಒಂದು 50 ರೂಪೀಸ್ಗೆ ಒಂದು ನೋಟ್ಬುಕ್ ಇರುವಂಥದ್ದು 20 ಕ್ವಾಂಟಿಟಿ ಇರುವಂಥದ್ದು. ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ, ಈ ಅಮೌಂಟ್ನ ಕಾಲಮನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ನಂತರ ಈ ಒಂದು ಪೇಜ್ಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ನಾವು ಸೆಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ಇಲ್ಲಿ ಕ್ವಾಂಟಿಟಿ ಇರುವಂಥದ್ದು 20, ಪ್ರೈಸ್ ಇರುವಂಥದ್ದು 50, ಅಂದರೆ ಒಂದಕ್ಕೆ 50 ರೂಪೀಸ್ ಇದೆ. 20 ಕ್ವಾಂಟಿಟಿಗೆ ಎಷ್ಟಾಗ್ತದೆ, ಇಲ್ಲಿ ನಾವು ಒಂದು ಫಾರ್ಮುಲಾವನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂಥದ್ದು = ಏನಿರುವಂಥದ್ದು ಇಲ್ಲಿ C3 ಕಾಲಮ್ ಇರುವಂಥದ್ದಾಗಿದೆ. ಇಲ್ಲಿ C3 ಕಾಲಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಎಂಟ್ರಿ ಮಾಡ್ಕೊಳ್ಬೋದು. ಇನ್ನು ಇಂಟು C3 ಇಂಟು D3 ಮಾಡ್ಕೊಳ್ಬೇಕು. ಇಂಟು ಅಂದಾಗ ಇಲ್ಲಿ ಸ್ಟಾರನ್ನು ಟೈಪ್ ಮಾಡ್ಕೊಳ್ಳುವಂಥದ್ದಾಗಿರ್ತದೆ. ಇಂಟು ಅನ್ನೋದಕ್ಕೆ ಸ್ಟಾರ್ ಅನ್ನೋದನ್ನು ಟೈಪ್ ಮಾಡ್ಕೊಳ್ತೇವೆ. ಇನ್ನು ಇದು ಆದ ನಂತರ D3 ಅಂತಿರುವಂಥದ್ದು. D3ನ ಎಂಟ್ರಿ ಮಾಡಿ ನಾವು ಹೀಗೆ ಪ್ರೆಸ್ ಮಾಡಿದಾಗ 1000 ರೂಪೀಸ್ ಆಗುವಂಥದ್ದಾಗಿರ್ತದೆ. ಇಲ್ಲಿ ಫಾರ್ಮುಲಾ ಏನಿದೆ ಅನ್ನೋದನ್ನು ಇಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು. ಇಲ್ಲಿ ಫಾರ್ಮುಲಾ ಏನಿದೆ = C3 ಇಂಟು D3 ಅಂತ ಹೇಳೋದು. C3 D3 ಇವೆರಡು ಇಂಟು ಮಾಡಿದಾಗ ಈ ಅಮೌಂಟ್ ಬರುವಂಥದ್ದಾಗಿದೆ. ನಾವಿಲ್ಲಿ ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಇಲ್ಲಿ ಹಾಕೊಂಡಾಗ ಈ ಒಂದು ಅಮೌಂಟು ಬರುವಂಥದ್ದಾಗಿರ್ತದೆ. ಇನ್ನು ಎರಡನೇದು ಪೆನ್ ಇರುವಂಥದ್ದು. ಪೆನ್ ಏನಿದೆ, ಒಂದು 50 ಕ್ವಾಂಟಿಟಿ ಪೆನ್ ಇವೆ ಅಂದ್ಕೊಳ್ಳೋಣ. 50 ಕ್ವಾಂಟಿಟಿ ಪೆನ್ ಇರುವಂಥದ್ದು. ಪ್ರೈಸ್ ಇರುವಂಥದ್ದು 10 ರೂಪಾಯಿಗೆ ಒಂದಿದೆ ಅಂತ. ಈಗ ಎಷ್ಟಾಗುತ್ತೆ, ಇಲ್ಲಿ ನಾವು ಮತ್ತೆ ಅದೇ ಫಾರ್ಮುಲಾವನ್ನು ಎಂಟರ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ C4 ಇರುವಂಥದ್ದಾಗಿದೆ. ನಾವು C4 ಇಂಟು D4 ಎಂಟರ್ ಪ್ರೆಸ್ ಮಾಡಿದಾಗ ಅಮೌಂಟ್ ಬರುವಂಥದ್ದಾಗಿರ್ತದೆ. ಇನ್ನು ಇಲ್ಲಿ A4 ಸೈಜ್ ಪೇಪರ್ ಇರುವಂಥದ್ದು ಒಂದು ಬಂಡಲ್ ಇದೆ. ಒಂದು ಬಂಡಲಿಗೆ ಎಷ್ಟಿರುವಂಥದ್ದು 300 ಇರುವಂಥದ್ದು. ಈಗ 300 ಇಂಟು ಒಂದು ಬಂಡಲ್ ಅಂದರೆ ಎಷ್ಟಾಗುತ್ತೆ 300. ನಾವು ಈಗ ಮತ್ತೆ ಫಾರ್ಮುಲಾವನ್ನು ಎಂಟರ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಇದೇ ಫಾರ್ಮುಲಾ ಕಂಟಿನ್ಯೂ ಮಾಡ್ಕೊಳ್ಬೇಕಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಲಸ್ನ ರೀತಿ ಬರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಇದು ಎಲ್ಲ ಕಡೆಗೂ ಸಹ ಫಾರ್ಮುಲಾ ಅಪ್ಲೈ ಆಗುವಂಥದ್ದಾಗಿರ್ತದೆ. ಈಗ ಪೆನ್ಸಿಲ್ನ ನೋಡ್ಕೊಳ್ಳೋಣ, ಅದೇ ಫಾರ್ಮುಲಾ ಅಪ್ಲೈ ಆಗುತ್ತಾ ಇಲ್ಲ ಅಂತೇಳಿ. ಈಗ ಪೆನ್ಸಿಲ್ ಎಷ್ಟು ಕ್ವಾಂಟಿಟಿ ಇರುವಂಥದ್ದು, ಒಂದು 50 ಪೆನ್ಸಿಲ್ ಬೇಕಾಗಿರುವಂಥದ್ದು. ಪ್ರೈಸ್ ಏನಿದೆ 5 ರೂಪೀಸ್ ಇರುವಂಥದ್ದು. ಈಗ ಆಟೋಮೆಟಿಕ್ಕಾಗಿ 250 ರೂಪೀಸ್ ಕ್ಯಾಲ್ಕುಲೇಷನ್ ಆಯಿತು. ಇನ್ನು ಬ್ಯಾಗ್ ಎಷ್ಟು ಬೇಕಾಗಿದೆ, ಒಂದು 10 ಬ್ಯಾಗ್ ಇರುವಂಥದ್ದಾಗಿದೆ. ಬ್ಯಾಗ್ನ ಪ್ರೈಸ್ ಇರುವಂಥದ್ದು ಒಂದು 300 ರೂಪೀಸ್ ಇದೆ ಅನ್ಕೊ. ಈಗ ಆಟೋಮೆಟಿಕ್ಕಾಗಿ ಇಲ್ಲಿ ಕ್ಯಾಲ್ಕುಲೇಷನ್, ಇದರ ಫಾರ್ಮುಲಾ ಏನಿದೆ ಅಂಥೇಳಿ ಇಲ್ಲಿ ತೋರಿಸುವಂಥದ್ದಾಗಿರ್ತೀವಿ. ಈ ಫಾರ್ಮುಲಾ ಇಲ್ಲಿ ಬರುವಂಥದ್ದು. ನೆಕ್ಸ್ಟ್ ಇದು ಆದ ನಂತರ ಇಲ್ಲಿ ಟೋಟಲ್ ಅಂತ ಹಾಕೋತೀವಿ. ಈ ಟೋಟಲ್ ಅಮೌಂಟ್ ಎಷ್ಟಾಗುವಂಥದ್ದಾಗಿದೆ. ಈಗ ನಾವು ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿವರೆಗೆ ನಾವೇನು ಮಾಡುವಂಥದ್ದು ಆಟೋ ಸಮ್ ಅಂತ ಹೇಳಂತೀವಿ. ಅಥವಾ ಇದಕ್ಕೆ ಫಾರ್ಮುಲಾ ಹಾಕಿನೂ ಸಹ ಮಾಡ್ಕೊಳ್ಬೋದಾಗಿರುವಂಥದ್ದು. = E3 E7 ಅಂಥೇಳಿ ಮಾಡಿದಾಗ E3ಇಂದ ಇಲ್ಲಿಂದ E3ಇಂದ E7ವರೆಗೆ ಟೋಟಲ್ ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಸಮ್ ಅಂತೇಳಿ ಸಹ ಮಾಡ್ಕೊಳ್ಬೋದಾಗಿರುವಂಥದ್ದು. ಇದಿಷ್ಟು ಹೀಗೆ ನಾವು ಇಲ್ಲಿ ಇನ್ವಾಯ್ಸನ್ನು ಹಾಕೊಂಡಿವಿ. ಈಗ ನಾವು ಇನ್ವಾಯ್ಸ್ ನೋಡಿರುವಂಥದ್ದು ಒಂದು ಥರ ಕ್ಲೀನಾಗಿ ಕಾಣಿಸ್ತಾ ಇಲ್ಲ.
ನಾವು ಏನೇನು ಬೇಕೋ ಅದನ್ನು ಎಂಟ್ರಿ ಮಾಡಿದ್ದೇವೆ. ಆದರೆ ನಮಗೆ ಕ್ಲಿಯರಾಗಿ ಒಂಥರ ಇನ್ವಾಯ್ಸ್ ಥರ ಅನಿಸ್ತಾ ಇಲ್ಲ, ಇದು ಹೇಗೋ ಒಂಥರ ಕಾಣಿಸುವಂಥದ್ದಾಗಿರ್ತದೆ. ಅಕ್ಷರಗಳು ಆ ಕಡೆ ಈ ಕಡೆ ಆಗಿರುವಂಥದ್ದಾಗಿದೆ, ಒಂದು ನೀಟಾಗಿ ಇದರಲ್ಲಿ ಇರದೇ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸೋಣ. ಇಲ್ಲಿ ಡಿಸ್ಕ್ರಿಪ್ಷನನ್ನು ನಾವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಹೀಗೆ ದೊಡ್ಡದಾಗಿ ಇಷ್ಟೊಂದು, ಇನ್ನೂ ಏನಾದರೂ ಐಟಮ್ಸ್ಗಳು ದೊಡ್ಡ ಗಾತ್ರದಲ್ಲಿರುವಂಥದ್ದಾಗಿದ್ದರೆ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್ನ ಸ್ವಲ್ಪ ದೊಡ್ಡದಲ್ಲಿ ಮಾಡ್ಕೊಂಡಿದೆ. ಸೀರಿಯಲ್ ನಂಬರು ಇಷ್ಟಿರಲಿ ಅಥವಾ ಇದಕ್ಕಿಂತಲೂ ಏನು ಸೀರಿಯಲ್ ನಂಬರ್ ಇಲ್ಲಿ ಹೋಗ್ತಾ ಇದೆ, ಇದನ್ನು ಎಳೆದು ಈ ರೀತಿ ದೊಡ್ಡದಾಗಿ ಮಾಡ್ಕೊಳ್ತೇವೆ. ಇನ್ನು ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ ಇಷ್ಟಿರಲಿ. ಪ್ರೈಸ್ ಇರುವಂಥದ್ದನ್ನು ನಾವಿಲ್ಲಿ ಪ್ರೈಸ್ ಹಾಕ್ಕೊಂಡಿದ್ದೇವೆ. ಇನ್ನು ಟೋಟಲ್ ಅಮೌಂಟ್ ಅಂದಾಗ ಟೋಟಲ್ ಅಮೌಂಟು ಬಂದಿರುವಂಥದ್ದು ಇಲ್ಲಿ ಬಂದಿದೆ. ಹೀಗೆ ಇಷ್ಟು ಬಂತು. ಈಗ ನಾವು ಇದನ್ನ ಏನು ಮಾಡ್ತೀವಿ, ಸೆಂಟ್ರ್ ಅಲೈನ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಇದು ಫಸ್ಟ್ನಲ್ಲಿರುವಂಥದ್ದನ್ನು ನಾವೇನು ಮಾಡ್ತೇವೆ, ಸೆಂಟ್ರ್ ಅಲೈನ್ಮೆಂಟ್. ಇಲ್ಲಿ ಬಂದು ಸೆಂಟ್ರ್ ಅಲೈನ್ಮೆಂಟ್ ಮಧ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದನ್ನು ಸ್ವಲ್ಪ ಬೋಲ್ಡಾಗಿ ಮಾಡ್ಕೊಳ್ಬೇಕಂದಾಗ Ctrl B ಅಂತ ಹೇಳಿ ಪ್ರೆಸ್ ಮಾಡೋದು, ಅಥವಾ ಇಲ್ಲಿ ಬಂದು B ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾಗ ಬೋಲ್ಡ್ ಆಗುವಂಥದ್ದಾಗಿರುತ್ತೆ. ಹೀಗೆ ಬೋಲ್ಡ್ ಆಯಿತು. ಇನ್ನೂ ಸ್ವಲ್ಪ ಅಕ್ಷರ ಇದರ ಗಾತ್ರ ದೊಡ್ಡದು ಬೇಕು ಅಂತ ಹೇಳಂದಾಗ ಒಂದು ಸ್ವಲ್ಪ ದೊಡ್ಡದಾಗಿ ಅಕ್ಷರಗಳನ್ನು ಮಾಡ್ಕೊಳ್ಳುವಂಥದ್ದು ಆಗಿದೆ. ಅಕ್ಷರ ಅಂದಾಗ ನೋಡಿ, ಅಕ್ಷರ ಸೈಜು ಇಲ್ಲಿ ಬಂದು ದೊಡ್ಡದು ಮಾಡ್ಕೊಳ್ಬೋದಾಗಿದೆ. 14 ಇರೋದು 16 ಆಗುವಂಥದ್ದಾಗಿದೆ. ಇದಕ್ಕೆ ಇನ್ನೂ ಒಂದಿಷ್ಟು ಸ್ವಲ್ಪ ದೂರ ಬೇಕು, ದೊಡ್ಡ ಗಾತ್ರದಲ್ಲಿ ಬೇಕಂದಾಗ ಹೀಗೆ ಇಲ್ಲಿ ಮಾಡುವಂಥದ್ದು. ಇಷ್ಟು ಇನ್ನೂ ಬೇಕಂದರೆ ಇಷ್ಟು ಮಾಡ್ಕೊಳ್ತೀವಿ. ಇಲ್ಲಿ ಸೀರಿಯಲ್ ನಂಬರು ಈ ಕಡೆ ಭಾಗದಲ್ಲಿ ಬಂದಿರುವಂಥದ್ದಾಗಿದೆ. ಇದನ್ನು ಸಹ ಸೆಂಟರ್ನಲ್ಲಿ ತರಿಸ್ಬೇಕಂದಾಗ ಇಲ್ಲಿ ಬಂದು ಸೆಂಟರ್ ಅಂತ ಹೇಳಿ ತೆಗೆದುಕೊಳ್ತೇವೆ. ಇಲ್ಲಿ ಸೆಂಟರ್ ಬಂದಿರುವಂಥದ್ದು ನಾವು ನೋಡ್ತೀವಿ. ಇದು ಈ ಕಡೆನೇ ಇರಬೇಕಾಗಿದೆ. ಇನ್ನು ಕ್ವಾಂಟಿಟಿ ಇವೆಲ್ಲನೂ ಸಹ ನಮಗೆ ಸೆಂಟರ್ನಲ್ಲಿ ಬೇಕಾಗಿದೆ. ಸೆಂಟರ್ನಲ್ಲಿ ಬೇಕಾಗಿದೆ ಅಂದಾಗ ಹೀಗೆ ಸೆಂಟರ್ನಲ್ಲಿ ತೊಗೊಳ್ತೇವೆ. ಈ ಕಡೆ ಎಂಡ್ನಲ್ಲಿ ಬೇಕಂದಾಗ ಈ ಕಡೆ ಎಂಡ್ನಲ್ಲಿ ತೊಗೊಳ್ಳುವಂಥದ್ದಾಗಿರ್ತದೆ. ಇನ್ನು ಇಲ್ಲಿ ಇರುವಂಥ ಒಂದು ಜಾಗ ಕಾಣಿಸ್ತಾ ಇರುವಂಥದ್ದು, ಈ ಒಂದು ನಮಗೆ ಜಾಗ ಏನಾಗಿದೆ, ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ತೋರಿಸ್ಬೇಕಾಗಿರುವಂಥದ್ದಾಗಿದೆ. ಇವಿಷ್ಟು ಎಲ್ಲ ಸೆಲ್ ಸೇರಿಸಿ ಮರ್ಜ್ ಮಾಡಬೇಕಾಗಿರುವಂಥದ್ದು. ಇದನ್ನು ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಹೇಳಿದಾಗ ಇಲ್ಲಿ ಮರ್ಜ್ ಆಗುವಂಥದ್ದಾಗಿರುತ್ತೆ. ಇದಕ್ಕೆ ಬೋಲ್ಡ್ ಮಾಡಬೇಕಂದಾಗ Ctrl B ಪ್ರೆಸ್ ಮಾಡುವಂಥದ್ದು, ಅಥವಾ ಇಲ್ಲಿ ಬಂದು ಬೋಲ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ನೋಡಿ, ಈ ಒಂದು ಇನ್ವಾಯ್ಸು ಈ ರೀತಿಯಾಗಿ ಆಗಿರುವಂಥದ್ದು. ಆದರೆ ಇಲ್ಲಿ ನೋಡಿ, ಇಲ್ಲಿವರೆಗೂ ಹೋಗಿರುವಂಥದ್ದಾಗಿದೆ. ಇದು ಪೇಪರು ಇಲ್ಲಿವರೆಗೆ ಆಗಿದೆ, ಇದು ಮುಂದೆ ಇಲ್ಲಿವರೆಗೂ ಹೋಗಿರುವಂಥದ್ದಾಗಿದೆ. ಇದನ್ನು ನಾವೇನು ಮಾಡ್ತೀವಿ, ಮರ್ಜ್ ಆ್ಯಂಡ್ ಸೆಂಟರ್ ಇರೋದನ್ನು ತೆಗಿತೀವಿ. ಇಲ್ಲಿಂದ ಮತ್ತೆ ಎಲ್ಲಿವರೆಗೆ ಬೇಕಾಗಿದೆ, ಇಷ್ಟೇ ಪೇಜಿಗೆ ಬೇಕಾಗಿದೆ. ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಹೇಳಿ ತೆಗೆದುಕೊಂಡಾಗ ಮತ್ತೆ ಇಲ್ಲಿಗೆ ಬರುವಂಥದ್ದಾಗಿರುತ್ತೆ. ಇಲ್ಲಿಂದ ತೆಗೆದುಕೊಳ್ಬೇಕಾಗಿರುವಂಥದ್ದು ಮರ್ಜ್ ಆ್ಯಂಡ್ ಸೆಂಟರ್ ಇಲ್ಲಿ ಮಾಡ್ತೀವಿ. ಈಗ ನೋಡಿ, ಈಗ ಬಂದಿರುವಂಥದ್ದಾಗಿದೆ. ಇನ್ನೂ ಸ್ವಲ್ಪ ಇವುಗಳನ್ನು ದೂರ ದೂರ ಮಾಡಬೇಕು ಅಂತ ಹೇಳಂದಾಗ ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸ್ವಲ್ಪ ದೂರ ಬೇಕಂದಾಗ ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ದೂರದಲ್ಲಿ ಕಾಣುವ ಹಾಗೆ ಮಾಡ್ಕೊಳ್ಬೋದಾಗಿದೆ. ಇಲ್ಲಿ ನಮಗೆ ಗೆರೆಗಳು ಕಾಣಿಸ್ತಾ ಇದ್ದಾವೆ, ಆದರೆ ಪ್ರಿಂಟ್ನಲ್ಲಿ ಕೊಡ್ತಾ ಇರುವಂಥ ಸನ್ನಿವೇಶದಲ್ಲಿ ಈ ಗೆರೆಗಳು ಬರೋದಿಲ್ಲ. ಆಗ ನಾವು ಎಲ್ಲ ಕಡೆಗೂ ಗೆರೆಗಳು ಬರಬೇಕಂದಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ ಬಂದು ನಾವು ಆಲ್ ಬಾರ್ಡರ್ ಅಂತೀವಿ. ಆಲ್ ಬಾರ್ಡರ್ ಅಂದಾಗ ಈ ರೀತಿಯಾಗಿ ಬಾರ್ಡರ್ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಇದು ಹೇಗೆ ಕಾಣಿಸ್ತದೆ, ಪ್ರಿಂಟ್ ಪ್ರಿವ್ಯೂನಲ್ಲಿ ಬಂದಾಗ ಪ್ರಿಂಟ್ ಪ್ರಿವ್ಯೂ ನೋಡೋಣ. ಇಲ್ಲಿ ಪ್ರಿಂಟ್ ಪ್ರಿವ್ಯೂ ಬಂದಾಗ ಈ ಇನ್ವಾಯ್ಸ್ ಕಾಣಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಿದ್ರಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇನ್ವಾಯ್ಸ್ ಈ ರೀತಿ ಇಲ್ಲಿ ಸೆಂಟರ್ನಲ್ಲಿ ನೀಟಾಗಿ ಬಂದಿರುವಂಥ ಒಂದು ಇನ್ವಾಯ್ಸನ್ನು ನಾವು ಗಮನಿಸ್ತೀವಿ. ಸ್ನೇಹಿತರೆ, ಹೀಗೆ ಒಂದು ಇನ್ವಾಯ್ಸನ್ನು ನಾವು ರೆಡಿ ಮಾಡ್ಕೊಳ್ಳುವಂಥದ್ದಾಗಿರ್ತದೆ. ಈ ಇನ್ವಾಯ್ಸ್ ನೀವು ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಆಗಿರ್ಬೋದಾಗಿರುವಂಥದ್ದು. ಇನ್ನು ಬೇರೆ ಬೇರೆ ಏನೇ ವರ್ಕ್ ಕೇಳಿರ್ತಾರೆ ಆ ವರ್ಕಿಗೆ ಸಂಬಂಧಿಸಿದಂತೆ ಮೊದಲು ಪ್ರಿಪೇರ್ ಆಗಿ ರೆಡಿ ಆಗ್ಬೋದಾಗಿರುವಂಥದ್ದು, ಅಥವಾ ಏನು ವರ್ಕ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಆ ಒಂದು ಡೇಟಾ ಎಂಟ್ರಿ ಆಪ್ರೇಟ್ ಮಾಡುವಂಥ ಸನ್ನಿವೇಶದಲ್ಲಿ ಅವ್ರು ಹೇಳಿರುವಂಥದ್ದಾಗಿರ್ತದೆ. ಆ ವರ್ಕನ್ನು ಆ ರೀತಿಯಾಗಿ ಮಾಡ್ಕೊಳ್ಬೋದಾಗಿರುವಂಥದ್ದು. ಈ ಇನ್ವಾಯ್ಸಿಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತು ಇತರ ವಿಡಿಯೋಗಳನ್ನು, ಕಂಪ್ಯೂಟರ್ನ ಬೇಸಿಕ್ನಿಂದ ಅಡ್ವಾನ್ಸ್ನವರೆಗಿನ ವಿಡಿಯೋಗಳನ್ನು ವೀಕ್ಷಿಸ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತಿದೆ, ಅವುಗಳನ್ನು ವೀಕ್ಷಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.